ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್, ಕೋಲಾರ ಚಿಕ್ಕಬಳ್ಳಾಪುರದ ಮಿಲ್ಕ್ ಯೂನಿಯನ್ ಅಂದರೆ KMF ಅಂತೇವೆ. ಕೋಚುಮಲ್ ನಮ್ಮ ಕೋಲಾರದು, ಚಿಕ್ಕಬಳ್ಳಾಪುರದ ಎರಡೂ ಸೇರಿ. ಇವತ್ತು ನಮ್ಮ KMF ಕರ್ನಾಟಕ ಬೆಂಗಳೂರದು ಹಾಸ್ಟೆಲ್ ಒಂದು ಕೋವಿಡಿಂದ ನಡೀಲಿಲ್ಲ, ಅದು ಸ್ಟಾಪ್ ಆಗಿತ್ತು. ಅದನ್ನು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ರೈತರಿಗೋಸ್ಕರ ನಾವು KMFನ ನಮ್ಮ ಅಧ್ಯಕ್ಷರಾದಂಥ ನಂಜೇಗೌಡರು, ಆಮೇಲೆ ಎಲ್ಲ ನಿರ್ದೇಶಕರು, ಆಫೀಸ್ ವರ್ಗದವರು KMFನ ಕೇಳಿದಾಗ ಫ್ರೀಯಾಗಿ ನಮಗೆ ಬಾಡಿಗೆ ಬೇಡ, ಏನು ಬೇಡ, ಮಕ್ಕಳಿಗೆ ಅಂದರೆ ವಿದ್ಯಾಭ್ಯಾಸಕ್ಕೆ ಅಂದರೆ ಫ್ರೀಯಾಗಿ ನೀವು ನಡ್ಸ್ಕೊಳ್ಳಿ, ಮೇಂಟೆನೆನ್ಸ್ ಎಲ್ಲ ನಿಮ್ಮದು, ನಮಗೇನು ಬಾಡಿಗೆ ಬೇಡ ಅಂತ ಒಳ್ಳೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಒಳ್ಳೆ ಪಾರ್ಕ್ ಇದೆ. ಇಂಥದನ್ನು ಕೊಟ್ಟು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ರೈತರ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಒಳ್ಳೆ ಊಟ ಕೊಡಬೇಕು ಉದ್ದೇಶ ಇವತ್ತು ಕೊಟ್ಟಿದ್ದಾರೆ. ಇವತ್ತು ನಾನು ನನ್ನ ಪರವಾಗಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ನಿರ್ದೇಶಕರು ಎಷ್ಟು ಜನ ಇದ್ದಾರೋ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಹೆಣ್ಣುಮಕ್ಕಳು ನಮ್ಮ ಇವತ್ತಿನ ನಮ್ಮ ಪರಿಸ್ಥಿತಿನಲ್ಲಿ ನಮ್ಮ ಜನ ಕೇಳ್ತಾ ಇರೋದು ಎರಡನ್ನು ಕೇಳ್ತಾ ಇದ್ದಾರೆ. ಒಂದು ಎಜುಕೇಷನ್ ಕೊಡಿ, ಎರಡನೇದು ಬಂದುಬಿಟ್ಟು ಹಾಸ್ಪಿಟಲ್, ಒಳ್ಳೆ ಹಾಸ್ಪಿಟಲ್ಸ್ ಕೊಡಿ. ಇವತ್ತು ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್ ಲಕ್ಷಾಂತರ ರೂಪಾಯಿ ಇವತ್ತು ನನ್ನ ಕಾರಲ್ಲೇ ಒಂದಿದೆ, ಯಾರಿಗೂ 37 ಲಕ್ಷ ಆಗಿದೆ ಹಾಸ್ಪಿಟಲ್ಗೆ. CM ರಿಲೀಫ್ ಫಂಡ್ ಕೊಟ್ಟಿದ್ದಾರೆ, ಕಾರಲ್ಲಿ ಇಟ್ಕೊಂಡಿದ್ದೀನಿ ಫೈಲ್ನ. CM ರಿಲೀಫ್ ಫಂಡಲ್ಲಿ ಎಷ್ಟು ಕೊಡ್ತಾರೆ? 3 ಲಕ್ಷ 4 ಲಕ್ಷ. ಅದೇ ರೀತಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಒಳ್ಳೆ ಫೆಸಿಲಿಟಿ ಸಿಗಬೇಕು, ನಮ್ಮ ಹಾಸ್ಟೆಲ್ಸ್ ಒಳ್ಳೆ ಫೆಸಿಲಿಟಿ ಸಿಗಬೇಕು, ಆಮೇಲೆ ಎಜುಕೇಷನ್ ಕೇಳ್ತಾರೆ ಜನ. ಇಷ್ಟು ಬಿಟ್ಟರೆ ಬೇರೆ ಏನೂ ಕೇಳೋದಿಲ್ಲ. ಆದರೆ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ, ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಹಾಸ್ಟೆಲ್ ಕೊಟ್ಟಿದ್ದಾರೆ. ಇನ್ನು ಕೆಲವೊಂದು ಹೊಸದಾಗಿರೋದ್ರಿಂದ ಕೆಲವೊಂದು ಮೂಲ ಸೌಕರ್ಯಗಳು ಕೊರತೆ ಇರ್ತವೆ. ಆ ಕೊರತೆನ ಇವಾಗ ಮೀಟಿಂಗ್ ನಾನು ಹೇಳ್ದೇವಾಗ ಸರ್, ಇವತ್ತೇ ಅದನ್ನೇನೋ ತೀರ್ಮಾನ ಮಾಡಿದ್ವಿ. ಪೇಂಟಿಂಗ್ ಆಗ್ಬೋದು, ಸುತ್ತು ಗಿಡ ಕ್ಲೀನಿಂಗ್ ಮಾಡೋದು, ಒಳಗಡೆ ಏನಾದರೂ ಟಾಯ್ಲೆಟ್ಸಲ್ಲಿ ಪೈಪ್ಸು, ನೀರ್ಸ್ ಏನಾದರೂ ಲೀಕೇಜಸ್ ಏನಾದರೂ ಅದನ್ನು ಸರಿ, ಯಾಕಂದ್ರೆ ನೀರು ತುಂಬ ಇಂಪಾರ್ಟೆಂಟ್ ಇದೆ. ಇದನ್ನೆಲ್ಲ ಮಾಡಿ ಇವತ್ತೇ ನಾವು ಮೀಟಿಂಗ್ ಮಾಡ್ತೀವಿ ಅಂತ ಈಗ ಮೀಟಿಂಗು ಮಾಡ್ತಾರೆ. ಖಂಡಿತವಾಗ್ಲೂ ನಾವು ಅಷ್ಟೇ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜನಗಳ ಪರವಾಗಿ ನಾನು ನಮ್ಮ ಮಿಲ್ಕ್ ಯೂನಿಯನ್ ಅಧಿಕಾರಿಗಳಿಗೂ, ಅಧ್ಯಕ್ಷರಿಗೂ, ನಿರ್ದೇಶಕರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಒಳ್ಳೆ ಕೆಲಸ ಇದೆ. ನಾವು ಇಂಥ ವಿಚಾರಗಳಿಗೆ ನಮ್ಮ ಸಹಕಾರ, ನಮ್ಮ ಬೆಂಬಲ, ನಮ್ಮ ಸಪೋರ್ಟು ಇರುತ್ತೆ. ಓಕೆ.